ಆಸೆಗೆ ಮಿತಿಯಿಲ್ಲ, ಆಸೆಯಿಲ್ಲದ ಜನರಿಲ್ಲ, ಆಸೆಯಿಲ್ಲದ ಜನರಿಲ್ಲ. ನನಗೆ ಕೆಲಸದಿಂದ ಆಚೆ ತೆಗೆದ್ರೂ ಪರವಾಗಿಲ್ಲ, ಬೇರೆ ಕಡೆ ನೋಡ್ಕೋಬೋದು. ಆದರೆ ಇವತ್ತು ಹೆಂಗಾದ್ರೂ ಮಾಡಿ ದುಡ್ಡು ಇಸ್ಕೊಳ್ಳೇಬೇಕು, ಇಲ್ಲ ಅಂದರೆ ಆಗಲ್ಲ ಗುರು, ಕಷ್ಟ ಆಗ್ಬಿಡುತ್ತೆ. ಸರ್ ಯಾಕೆ ಸರ್, 1 ತಿಂಗಳಾಯ್ತಲ್ಲ ಸರ್. ಇಲ್ಲ ಹೋಗಯ್ಯ, ಮುಂದಿನ ತಿಂಗಳು ಬಾ, ಹೋಗಿ ನೋಡೋಣ. ಕೊಡ್ತೀನಿ ಅಂತ ಯಾಮಾರಿಸ್ತಾನೆ ಬಂದ್ಬಿಟ್ರು. ನನ್ನ ಹಣೆ ಬರಾನೇ ಸರಿ ಇಲ್ಲ. ಛ, ಆಸೆಯಿಲ್ಲದವರಾರು ಸದ್ಯಕ್ಕೆ ಇಲ್ಲಾದ್ರೂ ಕೆಲಸ ನೋಡ್ಕೋತೀನಿ. ಅವ್ರನ್ನ ಮುಂದೊಂದು ದಿನ ವಿಚಾರಿಸ್ಕೊಂಡ್ರೆ ಆಯಿತು. ಮಾಸ್ಟ್ರೇ ಆರಾಮ? ಏನಿಲ್ಲಿ? ನಾನು ಎಲ್ಲಿ ಇರೋದು ಮಾಸ್ಟ್ರೇ? ಚೆನ್ನಾಗಿದ್ದೀರಾ ಮಾಸ್ಟ್ರೇ? ಓ ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಹ್ಞೂ ಮಾಸ್ಟ್ರೇ, ಎಲ್ಲ ನಿಮ್ಮ ಆಶೀರ್ವಾದ ಮಾಸ್ಟ್ರೇ. ಮತ್ತೆ ಏನ್ ಕೆಲಸ ಮಾಡ್ತಾ ಇದೀಯಾ? KNC ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ ಮಾಸ್ಟ್ರೇ. ಹೌದಾ? ಓ ಪರವಾಗಿಲ್ಲ, ಒಳ್ಳೇದಾಗ್ಲಿ. ಮತ್ತೆ ಮಾಸ್ಟ್ರೇ, ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು ಮಾಸ್ಟ್ರೇ. ತುಂಬಾ ದಿನ ಆಯ್ತಲ್ಲ. ಹೌದಾ? ಸರಿ ಸರಿ. ಮತ್ತೆ ಹೇಗೆ ಮಾಸ್ಟ್ರೇ, ಮನೆ ಕಡೆ ಎಲ್ಲ ಆರಾಮಲ್ಲ ಮಾಸ್ಟ್ರೇ? ಹ್ಞೂ ಕಣಪ್ಪ, ಎಲ್ಲ ಆರಾಮ್. ನೀವು ಇಲ್ಲೇ ಇದ್ದೀರ ಅಂತ ಗೊತ್ತೇ ಇಲ್ಲ ಮಾಸ್ಟ್ರೇ ನನಗೆ. ಹೌದಾ? ಅಯ್ಯೋ ಬಾ ಮಗಳೇ. ಈ ಹುಡುಗಿ ಮಾಸ್ಟರ್ ಮಗಳೇ, ಜನ ಸರಿ ಇಲ್ಲ ಮಾಸ್ಟ್ರೇ. ಯಾರ ನೀನು? ನಮ್ಮ ಮಾಸ್ಟರ್ ಮಗಳನ್ನ ಏನೋ ಕೇಳಿದೆ. ಹಲೋ, ಏನ್ ಮಾಡ್ತಿದ್ಯಾ? ಕೆಲ್ಸ ಎಲ್ಲ ಆಯ್ತಾ? ಆಯ್ತು ಕಣೆ. ನಮ್ ಮನೆ ಕಡೆ ಎಲ್ಲ ಬರ್ಬಹುದಲ್ವಾ ಸೌಮ್ಯ? ಬರ್ತೀಯಾ? ಇವತ್ ಬರಕ್ಕಾಗಲ್ಲ ಕಣೆ, ನಾಳೆ ಬರ್ತೀನಿ ಆಯ್ತಾ? ಸರಿ, ನೀನು ದುಡ್ಡು ಅಂತಿದ್ಯಲ್ಲ, ಒಂದ್ ಐಡಿಯಾ ಹೇಳ್ತೀನಿ, ಮಾಡ್ತ್ಯಾ? ಓಕೆ, ಏನ್ ಮಾಡ್ಬೇಕು ಹೇಳು? ಒಂದು ರಾತ್ರಿಗೆ 5,000 ಕೊಡ್ತಾರೆ ಕಣೆ. ನೋಡು, ಒಳ್ಳೆ ದುಡ್ಡು ಮಾಡ್ಬೋದು, ಯೋಚನೆ ಮಾಡೆ. ಯಪ್ಪ, ಹೌದಾ? ಥೂ, ಹೋಗೆ, ನಾ ಬರಲ್ಲ. ಯಪ್ಪ ಶಿವನೇ, ಯಾಕಪ್ಪ ದೇವ್ರೆ, ಈ ತರ ಮಾತು ಕೇಳಲಿಕ್ಕೆ ಬದುಕಿರೋದ? ಪಾಪ ನಮ್ಮ ಮಾಸ್ಟ್ರು ಕೋಪ ಮಾಡ್ಕೊಂಡು ಹೋದ್ರಲ್ಲೋ, ಅಂಥದ್ದೇನೋ ಕೇಳಿದೆ, ಹೇಳೋ ಆಫರ್. ಏನು ಕೊಡಿತಾ ಇರೋದು? ಚೆನ್ನಾಗಿದ್ಲು, ಆಸೆ ಆಯ್ತು, ಕೇಳ್ದೆ. ಏನಿವಾಗ? ಆಸೆ ಪಟ್ಟಿರೋದಕ್ಕೆ ಪ್ರಪಂಚ ನಡೀತಾ ಇರೋದು. ಆಸೆ ಪಟ್ಟಿಲ್ಲ ಅಂದ್ರೆ ಪ್ರಪಂಚನೇ ಇರಲ್ಲ, ಗೊತ್ತಾ ನಿಂಗೆ? ಆಸೆನೆ ಪಡೆದಿರೋ ಅಂತಾರೆ ಯಾರನ್ನ ಇದ್ರೆ ಹುಡುಕ್ ತೋರ್ಸ ಹೋಗಲಿ. ಆಸೆನೆ ಪಡೆದಿರೋ ಅಂತಾರೆ ಯಾರನ್ನ ಇದ್ರೆ ಹುಡುಕ್ ತೋರ್ಸ ಹೋಗಲಿ. ನಿಜ, ಆಸೆ ಇಲ್ದಿರೋರು ಯಾರು ಇರ್ಬೋದು? ಏನ್ ಈ ತರ ಹೇಳ್ಬಿಟ್ಟು ಹೋಗ್ತವನಿ? ಯಾರು ಆಸೆನೆ ಪಡೆದಿರೋ ಅಂತಾರೆ ಯಾರನ್ನ ಇದ್ರೆ ಹುಡುಕ್ ತೋರ್ಸ ಹೋಗಲಿ. ಹಾ, ಅರುಣಕ್ಕೆ ಫೋನ್ ಮಾಡ್ತೀನಿ, ಅವನಿಗೆ ಗೊತ್ತಿರುತ್ತೆ. ಹಲೋ ಮುಚ್ಚ, ಟೆನ್ಷನ್ ಆಗ್ಬಿಟ್ಟಿದೆ ಕಣೋ, ಸ್ವಲ್ಪ ಬೈಲಿ, ಏನೋ ಕೇಳ್ಬೇಕು ನಿನ್ನ ಹತ್ರ. ಬಾ 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 ಬಾ. ಅವನು ತುಂಬಾ ಓದಿದ್ದಾನೆ, ಅವನಿಗೆಲ್ಲ ಗೊತ್ತಿರತ್ತೆ. ಅಯ್ಯೋ, ಇವನ್ ಏನ್ ಹೇಳ್ತಾನೋ, ಏನ್ ತಲೆ ತಿಂತಾನೋ ದೇವ್ರೆ. ಯಾರು ಇರ್ಬೋದು? ಹೇಳಪ್ಪ, ಕರ್ದಲ್ಲ? ಅಲ್ಲ ಮಚ್ಚ, ಇದು ಆಸೆನ ಪಡೆದಿರುವಂತ ಜನಗಳು ಈ ಭೂಮಿಲಿ ಯಾರಾದ್ರೂ ಇದಾರ? ಅಂತವ್ರ ಯಾರು ನನಗೆ ಗೊತ್ತಿಲ್ಲ. ಅಂತವ್ರ ಏನಾರು ಸಿಗ್ಬೇಕು ಅಂದ್ರೆ ದೇವಸ್ಥಾನ, ದರ್ಗಾ, ಚರ್ಚು ಅಲ್ಲೇ ಹುಡ್ಕೋ, ಸಿಗ್ಬಹುದು. ಎಲ್ಲೋ ಹೋಗ್ತೀಯಾ? ಕೂತ್ಕೊಳ್ಳೋ.
ಗೊತ್ತಿದ್ರೆ ಹೇಳೋ. ಒಂದ್ ನಿಮಿಷ ಅಲ್ಲಿ ನಿಂತ್ಕೊಂಡು ಹೇಳ್ತೀನಿ ಇರು, ಒಂದ್ ನಿಮಿಷ. ಯಪ್ಪ ನಿಂಗ್ ದೊಡ್ಡ ನಮಸ್ಕಾರ, ಬರ್ತೀನಿ. ಯಾವ ಇಲ್ಲ ಆಯ್ತು ಹೋಗಲೇ, ಹೋಗ್. ನವೀನಕ್ಕೆ ಫೋನ್ ಮಾಡ್ತೀನಿ. ಮಚ್ಚ ಸ್ವಲ್ಪ ಬರ್ತೀಯಾ? ಏನೋ ಕೇಳಬೇಕು ಕಣ, ತುಂಬ ಕನ್ಫ್ಯೂಷನಲ್ಲಿ ಇದ್ದೀನಿ. ಅರುಣ ಹೇಳ್ದಂಗೆ ಮೊದಲು ದೇವಸ್ಥಾನ ಹತ್ರ ಕೇಳಿ ನೋಡ್ತೀನಿ, ಅದೇ ಕರೆಕ್ಟ್. ಗುರುಗಳೇ, ಈ ಭೂಮಿ ಮೇಲೆ ಆಸೆನೆ ಪಡೆದೇ ಇರುವಂತ ಜನಗಳು ಯಾರಾದ್ರೂ ಇದಾರ ಗುರುಗಳೇ? ಇದನ್ನ ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ಅಲ್ಲೊಬ್ಬ ವ್ಯಕ್ತಿ ಈ ಭೂಮಿ ಮೇಲೆ ಆಸೆನೆ ಪಡೆದೇ ಇರೋರು ಯಾರಾದ್ರೂ ಇದ್ರೆ ಹುಡುಕ್ ತೋರ್ಸು ಅಂತ ಹೇಳಿರ್ತಾನೆ ಗುರುಗಳೇ. ಅದಕ್ಕೆ ಆಸೆನೆ ಪಡೆದೇ ಇರೋರು ನೀವು ಅಂತ ನಾನು ಅನ್ಕೊಂಡು ಬಂದಿದ್ದೀನಿ ಗುರುಗಳೇ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಂ ಚತುರೇಶಯಂ ಯತಸ್ಯ ವಿಸ್ಸಾರೆ ಪರಾಪಾರೆ ಪಾಲಿಂಗಾರೆ ಭಗವೋ. ಈ ಭಜ ಗೋವಿಂದಂ ಅಂತ ಅವರು ರಚನೆ ಮಾಡಿದ್ದಾರೆ ಯಜ್ಞಾಚಾರ್ಯರು. 16 ವರ್ಷ ಪೊಳಗೆ ನಾವು ಭಗವಂತನ ಸೇವೆ ಮಾಡೋದು. ಅವ್ರೇನ್ ಹೇಳ್ತಾರಂದ್ರೆ, ಈ ಸಂಸಾರದಲ್ಲಿ ಸುಖ ಅನ್ನೋದಿಲ್ಲ, ಅದಕ್ಕೆ ಏನಂತ ಹೇಳೋದು, ಆಸೆನೂ ನಮ್ಗೆ ಇದಾಗಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಸಂಸಾರದ ಚಕ್ರದಿಂದ ನಾವು ದೂರ ಬರ್ತಾ ಇರ್ಬೇಕಂದ್ರೆ, ದೂರ ಆಗ್ಬೇಕಂದ್ರೆ ಸಂಸಾರದಲ್ಲಿ ಬಂದವರೆಲ್ಲ ಆಸೆ ಇಡಿಸ್ಕೊಂಡೇ ಬರ್ತಾನೆ. ಅದಕ್ಕೆ ಏನಂದ್ರೆ, ನಾವು ಗೋವಿಂದನ ಪ್ರಾರ್ಥನೆ ಮಾಡುವಂತ ಅವ್ರು ಕೂಡ ಹೇಳ್ತಾರೆ. ಏನಂದ್ರೆ, ಇವಾಗ ನಮ್ಗೆ ಒಂದು ಆಸೆ ಇದೆ, ಯಾವ್ದು ಈ ದೇವಸ್ಥಾನ ನಾವು ಚೆನ್ನಾಗಿರ್ಬೇಕು, ಇದ್ ಮಾಡ್ಬೇಕು, ದಿನಾಗ್ಲೂ ಬಂದು ಪೂಜೆ ಮಾಡ್ಬೇಕು. ಅದೇ ತರ ನಿಮ್ ಒಬ್ಬೊಬ್ಬರಿಗೆ ಒಂದು ಆಸೆ ಇರುತ್ತೆ. ಯಾರ್ಯಾರು ನಮ್ದು ಆಸೆ ಏನು ಅಂದ್ರೆ, ಭಕ್ತರ ಜೊತೆ ಇರ್ಬೇಕು, ಭಕ್ತರ ಜೊತೆ ಇದ್ಕೊಂಡು ಅವ್ರು ಮಾಡ್ಬೇಕು, ಪರಮಾತ್ಮನ್ ಪಡಿಬೇಕು ಅಂತ ಅದೊಂದೇ ಆಸೆ ಆಶೀರ್ವಾದ ಮಾಡಿ ಬರ್ತೀನಿ ಗುರುಗಳು. ಸತ್ಸಂಗದಲ್ಲಿ ಆಸೆ ಪಟ್ಟಿರೋದಕ್ಕೆ ಪ್ರಪಂಚ ನಡೀತಾ ಇರೋದು. ಆಸೆ ಪಟ್ಟಿಲ್ಲ ಅಂದ್ರೆ ಪ್ರಪಂಚನೇ ಇರಲ್ಲ. ದೇವಸ್ಥಾನ, ದರ್ಗಾ, ಚರ್ಚು, ದೇವಸ್ಥಾನ, ದರ್ಗಾ, ಚರ್ಚು. ನನ್ನ ಮಗ 3 ಹತ್ರ ಹೇಳಿದ್ದ. ಒಂದು ದೇವಸ್ಥಾನ ಆಯಿತು, ಇವಾಗ ದರ್ಗಕ್ಕೆ ಹೋಗೋಣ. ಅಲ್ಲ لا إله إلا الله وحده لا شريك له له الملك وله الحمد وهو على كل شيء قدير. لا إله إلا الله وحده لا شريك له له الملك وله الحمد وهو على كل شيء قدير. ಏನೋ ಕೇಳಬೇಕು ಅಂತ ಬಂದಿದ್ದೀನಿ. ಈ ಭೂಮಿ ಮೇಲೆ ಆಸೆನೆ ಪಡೆದೇ ಇರೋವಂಥವ್ರು ಯಾರಾದರೂ ಇದ್ದಾರ? ಆಸೆನೆ ಇಲ್ಲಿರೋರು ನೀವು ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಜನಗೂ ದೇವ್ರಿಗೆ ನೋಡಕ್ಕೆ ಆಸೆ ಇರುತ್ತೆ. ನಮ್ಗೇನು ನಮ್ಮ ಬಾಬಾಗೆ, ಮಸ್ತಾನ್ ಬಾಬಾಗೆ ನೋಡಕ್ಕೆ ನಮ್ಗೇನು ತುಂಬಾ ಆಸೆ ಇದೆ. ಅಯ್ಯೋ ದೇವ್ರೇ, ಹಾಗಾದ್ರೆ ಆಸೆನೆ ಇಲ್ದಿರೋರು ಯಾರು ಇಲ್ವಾ? ದೇವಸ್ಥಾನ ಆಯಿತು, ದರ್ಗಾ ಆಯಿತು, ಅವನು ಹೇಳ್ದಂಗೆ ಚರ್ಚಲ್ಲಿ ಒಂದ್ಸಲ ನೋಡ್ತೀನಿ. ಎಲ್ಲರೂ ಆಸೆ ಇದೆ ಅಂತಾನೆ ಹೇಳ್ತಿದ್ದಾರೆ. ಆದ್ರೆ ಈ ಭೂಮಿ ಮೇಲೆ ಆಸೆನೆ ಇಲ್ದಿರೋರು ಯಾರು ಇಲ್ವಾ? ಫಾದರ್, ಆಸೆನೆ ಇಲ್ದಿರೋರು ನೀವು ಅನ್ಕೊಂಡು ಬಂದಿದ್ದೀನಿ. ಆ ಯೇಸು ಸ್ವಾಮಿಯನ್ನು ನೋಡಲು ನನಗೂ ಆಸೆ ಇದೆ ಮಗು. ಎಲ್ಲಿ ಕೇಳಿ ನೋಡಿದ್ರು ಆಸೆ ಇದೆ, ಆಸೆ ಇದೆ, ಆಸೆ ಇದೆ ಅಂತಾನೆ ಅಂತಾರೆ. ಹಾಗಾದ್ರೆ ಆಸೆನೆ ಪಡೆದೇ ಬದುಕ್ತಿರೋರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ? ಆಸೆನೆ ಪಡೆದೇ ಇರೋರು ಯಾರು ಇರ್ಬೋದು?
ಹಾಗಾದರೆ ಆ ಹುಡುಗ ಹೇಳ್ದಂಗೆ ನನಗೆ ಕಣ್ಣು ಹಿಡಿಯೋಕ್ಕಾಗಲ್ವಾ? ಆ ಹುಡುಗನ ಮುಂದೆ ನಾನು ಸೋತು ಹೋಗ್ತೀನ? ಛೇ, ಅಯ್ಯಪ್ಪ. ಭಕ್ತರ ಜೊತೆ ಇರ್ಬೇಕು. ಭಕ್ತರ ಆಸೆನೆ ಪಡೆದಿರೋ ಯಾರನ್ನ ಇದ್ರೆ ಆಸೆ ಪಟ್ಟಿರೋದಕ್ಕೆ ಪ್ರಪಂಚ ನಡೀತಾ ಇರೋದು. ಪರಮಾತ್ಮನ ಪಡಿ. ಆಸೆ ಪಟ್ಟಿರೋದಕ್ಕೆ ಪ್ರಪಂಚ ನಡೀತಾ ಇರೋದು. ಯಾರನ್ನ ಇದ್ರೆ ಉತ್ಕರ್ಷ ಹೋಗಲಿ. ಯಾರು ಆಸೆನೇ ಇಲ್ಲದವರು ಯಾರು? ಯಾರು? ಮಾಸ್ಟ್ರು ತೀರೋಗವ್ರೆ. ಓ, ಆಸೆಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿದ್ವಿ. ಸರ್ಕಾರಿ ಶಾಲೆಗೆ ಉದ್ಧಾರ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಎಲ್ಲ ಕಳ್ಕೊಂಡು ಮೋಸ ಹೋಗ್ಬಿಟ್ಟಿದ್ರು. ಅವಮಾನ ಎಲ್ಲ ಅನುಭವಿಸಿ ಬೀದಿ ಬಂದು ನೆನಕೊಂಡ್ ಸತ್ರು. ದೇವ್ರೆ, ಏನಿದ್ರೇನ್ ಸ್ವಾಮಿ, ಎಲ್ಲ ಮಣ್ಣು. ಹೌದು, ಮನುಷ್ಯ ಸತ್ ಮೇಲೆನೆ ಆಸೆ ಹೋಗೋದು. ಅಲ್ಲಿ ತನಕ ನಂದು ಅಂತಾನೆ ಅಷ್ಟೇ. ಏನಪ್ಪ ಬರೋದ್ ಬಂದ್ಬಿಟ್ಟಿದ್ಯಾ, ಒಂದ್ಸರಿ ಮಕ್ಕ ನೋಡ್ಕೊಂಡು ಹೋಗ್ಬಾರ್ದೆ? ಆಸೆ ಇಲ್ಲದವರಾರು ಮಾಸ್ಟ್ರೇ ಮಾಸ್ಟ್ರೇ ಮಾಸ್ಟ್ರೇ, ಯಾಕೆ ಮಾಸ್ಟ್ರೇ, ಏನಾಯ್ತು ನಿಮಗೆ ಮಾಸ್ಟ್ರೇ? ಏನಾಯ್ತು ಮಾಸ್ಟ್ರಿಗೆ? ಹಲೋ, ಎಲ್ಲಿದ್ಯಾ? ಇಲ್ಲೇ MG ರೋಡ್ ಹತ್ರ ಇದ್ವಿ ಕಣೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸುತ್ತಾಡ್ತಾ ಇದೀವಿ. ನೀನ್ ಬಾ ಅಂದ್ರೆ ಬರದೇ ಇಲ್ಲ. ಹೌದು, ಏನಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ಯಾ? ಏನಾಯ್ತು? ನಮ್ಮ ಅಪ್ಪಾಜಿ ಗೌರ್ಮೆಂಟ್ ಸ್ಕೂಲ್ಗೆ ಒಳ್ಳೇದ್ ಮಾಡಕ್ ಹೋಗಿ ದುಡ್ಡು ಹಾಳು ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಎಲ್ಲರೂ ನಂಬಿಸಿ ಮೋಸ ಮಾಡ್ಬಿಟ್ರು. ಹೌದಾ? ನಮ್ಮ ಮನೇನು ಮಾರ್ಬಿಟ್ರು ಕೊನೆಗೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಕಣೆ. ಇವಾಗ ನಮ್ಗಿರೋಕ್ಕೂ ಮನೆ ಇಲ್ಲ ಕಣೆ. ನಮ್ ನೆಂಟ್ರುಗಳೆಲ್ಲ ಸಹಾಯ ಮಾಡ್ತಿಲ್ಲ. ಯಾರಿಗೆ ಹೇಳ್ಕೊಳ್ಳಿ ಕಣೆ ನನ್ನ ಕಷ್ಟಗಳನ್ನ? ಇವಾಗ ನಮ್ಗೆ ಯಾರು ಇಲ್ಲ ಕಣೆ. ನಾನು ಮತ್ತೆ ನಮ್ಮ ಅಪ್ಪಾಜಿ ಇದೀವಿ ಅಷ್ಟೇ. ದೇವ್ರೇ, ನಮ್ಮ ಅಪ್ಪನ್ನ ಒಳ್ಳೇದ್ ಮಾಡಪ್ಪ. ಮಗಳೇ, ಅಪ್ಪ, ಏನಾಯ್ತಪ್ಪ? ನನ್ ಕೈಲಿ ನಿನ್ಗೇನು ಉಳ್ಸಕ್ ಆಗ್ಲಿಲ್ಲಲ್ಲಪ್ಪ, ನನ್ನ ಕ್ಷಮಿಸ್ಬಿಡು ಮಗಳೇ. ಇರ್ಲಿ ಬಿಡಪ್ಪ, ಯಾಕೆ ಬೇಜಾರ್ ಮಾಡ್ಕೊಂಡಿದ್ದೀರಾ? ನಾನಿಲ್ಲ ಅಂದ್ರೆ ಹುಷಾರಾಗಿರಪ್ಪ. ಯಾಕಪ್ಪ, ಯಾಕೆ ಹಿಂಗ್ ಮಾತಾಡ್ತಿದ್ದೀರಾ? ಬಿಡ್ತು ಅನ್ನಿ. ಹೌದು, ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ. ಯಾಕೆ ಸೊಕ್ಕಿದ್ದೀರಪ್ಪ? ಅಳಬೇಡಿ ಅಪ್ಪ, ಅಳಬೇಡಿ. ಹುಷಾರಾಗಿ ಹೋಗಪ್ಪ, ಬರ್ತೇನೆ. ಆಯ್ತಪ್ಪ, ಆಯ್ತು. ನೀವು ಹುಷಾರಾಗಿ ಹೋಗ್ ಬನ್ನಿ ಅಪ್ಪ.
ಸರ್ಕಾರಿ ಶಾಲೆ ಒಳ್ಳೇದ್ ಮಾಡಕ್ ಹಿಂಗಾಗ್ಬಿಡುತ್ತಲ್ಪ. ರಾಘವೇಂದ್ರ ಸ್ವಾಮಿ, ನಾನ್ ಏನ್ ಅನ್ಯಾಯ ಮಾಡಿದ್ನಪ್ಪ? ನಾನು ನಮ್ದೇವ್ರೆಲ್ಲ ಮೋಸ ಮಾಡಿಬಿಟ್ರಲ್ಲಪ್ಪ. ನನ್ ಮಗಳ ಜೀವನ ಹೆಂಗಪ್ಪ ಮುಂದೆ? ದೇವ್ರೇ ಕಾಪಾಡಪ್ಪ. ಆಯ್ತು ಆಯ್ತು, ಎಲ್ಲ ಮುಗೀತು, ಏನು ಉಳ್ದಿಲ್ಲ, ಹೋಗೋದೊಂದೇ. ಅಪ್ಪ ಅಪ್ಪ ಎದ್ದೇಳಪ್ಪ, ನಿಮ್ಮನ್ ಬಿಟ್ಟು ಹೆಂಗಿರ್ಲಿ ಅಪ್ಪ. ಮಾಸ್ಟ್ರೆ, ಏಯ್ ಏಯ್ ನೋಡೋ, ಆಸೆನೆ ಇಲ್ದಿರೋರು ಯಾರಾದ್ರೂ ಇದ್ರೆ ತೋರ್ಸು ಅಂತಿದ್ದಲ್ಲ. ನೋಡೋ, ಆಸೆನೆ ಇಲ್ದಿರೋ ಮನುಷ್ಯ ನೋಡು. ನೀನ್ ತಿಳ್ಕೊಂಡಿರೋದು ಇಷ್ಟೇ ಅಲ್ವಾ? ಮನ್ಸ ಸತ್ ಮೇಲೆ ಆಸೆ ಮುಗೀತು ಅಂತ. ಈ ಭೂಮಿ ಮೇಲೆ ಆಸೆ ಪಡೆದವರು ಇನ್ನೂ ಇದಾರೆ. ನೋಡ್ತೀಯಾ? ನಾನ್ ತೋರಿಸ್ತೀನಿ, ನೋಡ್ತೀಯಾ? ಬಾ. ನೋಡು ಅವ್ರ ಕಣ್ಣೋಡು, ಅವ್ರ ಮಕ್ಕಳ ಕಣ್ಣೋಡು. ಅವ್ರ ಕಣ್ಣಲ್ಲಿ ನಿನ್ಗೆ ಆಸೆ ಕಾಣ್ತಾ ಇದೆಯಾ? ಅದು ಆಸೆ ಅಲ್ಲ, ಅವ್ರ ಕಣ್ಣಲ್ಲಿ ಇರೋದು ಗುರಿ ಅವ್ರ ಕಣ್ಣಲ್ಲಿ ಕಾಣ್ತಾ ಇರೋದು. ನೋಡು ಆ ಗೋಡೆಗಳು, ನೋಡು ಆ ಮಕ್ಕಳು ಕೂತ್ಕೊಳಕ್ ಒಂದ್ ಬೆಂಚ್ ಇದೆ, ನೋಡು ನೆಲದ ಮೇಲೆ ಕೂತ್ಕೋತವೆ. ಮಕ್ಳ, ನೀವ್ ಯಾರಿಗಾದ್ರೂ ಅನ್ಯಾಯ ಮಾಡಿದೀರಾ? ಯಾರ್ದಾದ್ರೂ ಕಳ್ತನ ಮಾಡಿದೀರಾ? ಯಾರಿಗಾದ್ರೂ ಕೊಲೆ ಮಾಡಿದೀರಾ? ಮತ್ತೆ ಇವ್ರೇನ್ ತಪ್ಪು ಮಾಡಿದಾರೆ? ಈ ಮಕ್ಕಳಿಗೆ ಏನಕ್ಕೆ ಅನ್ಯಾಯ? ಈ ದೇಶದಲ್ಲಿ ಜೈಲಲ್ಲಿರೋರ್ಗೆ ಒಳ್ಳೆ ಫೆಸಿಲಿಟಿ ಸಿಗುತ್ತೆ. ವಾರಕ್ಕೆ ಒಂದ್ಸತಿ ಮಟನ್ನು, ವಾರಕ್ಕೆ ಒಂದ್ಸತಿ ಚಿಕನ್ನು ಎಲ್ಲ ಕೊಡ್ತಾರೆ. ಈ ಮಕ್ಳೇನ್ ಅನ್ಯಾಯ ಮಾಡಿದ್ದಾರೆ? ಈ ಮಕ್ಕಳಿಗೆ ಏನಕ್ಕೆ ಮೋಸ? ಈ ತರ ಸ್ಕೂಲು, ಈ ತರ ಪಾಳು ಬಿದ್ದಿರೋ ಸ್ಕೂಲ್ಗಳು, ಈ ಸ್ಕೂಲ್ ಅಂತಾರೆ ಇದಕ್ಕೆ. ಐಷಾರಾಮಿ ಬಂಗ್ಲೆ, ದೊಡ್ಡ ದೊಡ್ಡ ಕಾರು, ತಿನ್ನೋಕೆ ಅನ್ನ ಇದ್ರೆ ಸಾಲದು. ಒಂದೊಂದು ತುತ್ತು ಅನ್ನ ತಿನ್ನೋದಕ್ಕೂ ತೃಪ್ತಿ ಇರಬೇಕು. ಬೇರೆಯವ್ರ ಹೊಟ್ಟೆ ಉರಿಸಿ ತಿನ್ನೋದು ತೃಪ್ತಿ ಕೊಡಲ್ಲ.